ಸಮಯದಲ್ಲಿ ಎದ್ದು ಮೊರೆಯಿಟ್ಟೆನು. ನಿನ್ನ ವಾಕ್ಯವನ್ನು ನಿರೀಕ್ಷಿಸಿಕೊಂಡಿದ್ದೇನೆ. ಪ್ರೀತಿಯ ಬಿಗ್ ಜೆ ವೀಕ್ಷಕರೇ, ನಿಮಗೆಲ್ಲರಿಗೂ ಹೃದಯಪೂರ್ವಕವಾದಂಥ ವಂದನೆಗಳನ್ನು ಸಲ್ಲಿಸುತ್ತಾ ಮುಂಜಾನೆಯ ಮುತ್ತುಗಳು ಎಂಬ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತ ಮಾಡುತ್ತಾ ಇದ್ದೇವೆ. ಈ ದಿನದಲ್ಲಿ ನಾವೊಂದು ಬೆಲೆಯುಳ್ಳ ಒಂದು ಮುತ್ತಿನೊಂದಿಗೆ ನಿಮ್ಮ ಸನ್ನಿಧಿಯಲ್ಲಿ ಬಂದಿದ್ದೇವೆ. ಮುತ್ತುಗಳಂದರೆ ದೇವರ ವಾಕ್ಯವಾಗಿದೆ. ಆ ಮುತ್ತುಗಳೊಂದಿಗೆ ನಿಮ್ಮ ಸನ್ನಿಧಿಯಲ್ಲಿ ಬಂದಿದ್ದೇವೆ. ನಾವು ಇವತ್ತು ಧ್ಯಾನ ಮಾಡಲಿಕ್ಕಿರುವಂಥ ದೇವರ ವಾಕ್ಯ ಯಾವುದಂದರೆ ರೋಮಾ ಪತ್ರಿಕೆ 15ನೇ ಅಧ್ಯಾಯ 1-6 ವಾಕ್ಯಗಳು. ರೋಮಾಪುರದವರಿಗೆ 15ನೇ ಅಧ್ಯಾಯ 1-6 ವಾಕ್ಯಗಳು. ನಮ್ಮ ಜೊತೆಯಲ್ಲಿರುವಂಥ ಸಹೋದರಿ ಸುಮಿತ್ರವರು ಅದನ್ನೀಗ ಓದ್ತಾರೆ, ನಾವು ಆಲಿಸೋಣ. ರೋಮಾಪುರದವರಿಗೆ ಪತ್ರಿಕೆ 15ನೇ ಅಧ್ಯಾಯ. ದೃಢವಾದ ನಂಬಿಕೆಯುಳ್ಳ ನಾವು ನಮ್ಮ ಸುಖವನ್ನು ನೋಡಿಕೊಳ್ಳದೆ ದೃಢವಿಲ್ಲದವರ ಅನುಮಾನಗಳನ್ನು ಸಹಿಸಿಕೊಳ್ಳಬೇಕು. ನಮ್ಮಲ್ಲಿ ಪ್ರತಿಯೊಬ್ಬನು ತನ್ನ ನೆರೆಯವನ ಹಿತವನ್ನು ಭಕ್ತಿ ವೃದ್ಧಿಯನ್ನು ಅಪೇಕ್ಷಿಸುವವರಾಗಿ ಅವನ ಸುಖವನ್ನು ನೋಡಿಕೊಳ್ಳಲಿ. ಯಾಕೆಂದರೆ ಕ್ರಿಸ್ತನೂ ಸಹ ತನ್ನ ಸುಖವನ್ನು ನೋಡಿಕೊಳ್ಳಲಿಲ್ಲ. ದೇವರೇ, ನಿನ್ನನ್ನು ದೂಷಿಸಿದವರ ದೂಷಣೆಗಳು ನನ್ನ ಮೇಲೆ ಬಂದಾವು ಎಂಬುದಾಗಿ ಬರೆದಿರುವಂತೆ ಆತನಿಗೆ ಸಂಭವಿಸಿತಲ್ಲ. ಪೂರ್ವದಲ್ಲಿ ಬರೆದದ್ದೆಲ್ಲ ನಮ್ಮನ್ನು ಉಪದೇಶಿಸುವುದಕ್ಕಾಗಿ ಬರೆಯಲ್ಪಟ್ಟಿತು. ನಾವು ಓದಿ ಸ್ಥಿರಚಿತ್ತವನ್ನು ಆಧರಣೆಯನ್ನು ಹೊಂದಿ ರಕ್ಷಣೆಯ ನಿರೀಕ್ಷೆಯುಳ್ಳವರಾಗಿರುವಂತೆ ಈ ಗ್ರಂಥಗಳು ಬರೆಯಲ್ಪಟ್ಟವು. ಈ ಸ್ಥಿರಚಿತ್ತವನ್ನು ಆಧರಣೆಯನ್ನು ಕೊಡುವ ದೇವರು ನೀವು ಕ್ರಿಸ್ತ ಯೇಸುವನ್ನು ಅನುಸರಿಸಿ ಒಂದೇ ಮನಸ್ಸುಳ್ಳವರಾಗಿರುವಂತೆ ನಿಮಗೆ ದಯಪಾಲಿಸಲಿ. ಹೀಗೆ ನೀವು ಏಕ ಮನಸ್ಸಿನಿಂದ ಒಮ್ಮುಖವಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ತಂದೆಯಾದ ದೇವರನ್ನು ಕೊಂಡಾಡುವಿರಿ. ಪ್ರೀತಿಯ ದೇವಜನರೇ, ಈಗ ಓದಿದಂಥ ವಾಕ್ಯದ ಪ್ರಕಾರವಾಗಿ ನಮ್ಮ ಆತ್ಮಿಕ ಜೀವಿತವನ್ನು ಪುನಃ ಸ್ಥಾಪಿಸಿಕೊಳ್ಳಬೇಕು. ಅಂದರೆ ದೇವರನ್ನು ಎಲ್ಲ ಸಮಯಗಳಲ್ಲಿ ಏಕ ರೀತಿಯಲ್ಲಿ ಒಮ್ಮನಸ್ಸಿನಿಂದ ಒಮ್ಮುಖವಾಗಿ ದೇವರನ್ನು ಕೊಂಡಾಡಲೇಬೇಕು ನಾವು. ಇದು ದೇವರ ಅಪೇಕ್ಷೆಯಾಗಿದೆ, ದೇವರ ಚಿತ್ತವಾಗಿದೆ. ಆದ ಕಾರಣ ಇಲ್ಲಿ ವಾಕ್ಯ ಹೇಳ್ತದೆ, ಮೊದಲನೇ ವಾಕ್ಯದಲ್ಲಿ ದೃಢವಾದ ನಂಬಿಕೆಯುಳ್ಳ ನಾವು ದೃಢವಾಗಿ ನಂಬಿದ್ದೇವೆ. ನಮ್ಮ ಕ್ರಿಸ್ತನು ಯಾರೆಂಬುದಾಗಿ ನಮಗೆ ಚೆನ್ನಾಗಿ ಗೊತ್ತಿದೆ. ನಾವು ಆತನಿಗೆ ಶರಣಾಗಿದ್ದೇವೆ, ಆತನ ಭಕ್ತರಾಗಿದ್ದೇವೆ. ನಮಗೆ ಚೆನ್ನಾಗಿ ಗೊತ್ತಿದೆ ನಾನು ಯೇಸುವಿನ ಮಗನು ಎಂಬುದಾಗಿ. ಹೀಗಿರುವಾಗ ದೃಢವಾದ ನಂಬಿಕೆಯುಳ್ಳಂಥ ನಾವು ನಮ್ಮ ಸುಖವನ್ನು ನೋಡಿಕೊಳ್ಳದೆ ದೃಢವಿಲ್ಲದವರ ಅನುಮಾನಗಳನ್ನು ಸಹಿಸಿಕೊಳ್ಳಿರಿ. ಅನುಮಾನಗಳು, ಕ್ರಿಸ್ತನ ವಿಷಯವಾಗಿರುವಂಥ ಅನುಮಾನಗಳನ್ನು ನಾವು ಸಹಿಸಿಕೊಳ್ಳಬೇಕು. ಅವರಿಗೆ ನಾವು ಬುದ್ಧಿ ಹೇಳುವರಾಗಿರಬೇಕು. ಅವರಿಗೆ ನಾವು ದೇವರ ವಾಕ್ಯದಲ್ಲಿ ನಡೆಸುವುದಕ್ಕಾಗಿ ನಮ್ಮ ಸಾಕ್ಷಿಗಳ ಮೂಲಕ, ದೇವರ ವಾಕ್ಯದ ಮೂಲಕ, ನಮ್ಮ ನಡತೆ ಕ್ರಿಯೆಗಳ ಮೂಲಕ ನಾವು ಅವರಿಗೆ ದೃಢವಾದಂಥ ನಂಬಿಕೆಯನ್ನು ಹುಟ್ಟಿಸಬೇಕೆಂಬುದಾಗಿ ಇಲ್ಲಿ ಬಹಳ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಪ್ರಿಯರೇ, ಈಗ ಹೌದು, ಅವರ ಅನುಮಾನಗಳನ್ನು ನಾವು ಸಹಿಸಿಕೊಳ್ಳಬೇಕು. ಹೌದು, ನಮ್ಮಲ್ಲಿ ಪ್ರತಿಯೊಬ್ಬನು ತನ್ನ ನೆರೆಯವನ ಹಿತವನ್ನು ಭಕ್ತಿ ವೃದ್ಧಿಯನ್ನು ಅಪೇಕ್ಷಿಸುವವರಾಗಿ ಅವರ ಸುಖವನ್ನೇ ನೋಡಿಕೊಳ್ಳಬೇಕು. ಯಾಕಂದರೆ ಕ್ರಿಸ್ತನೂ ಸಹ ತನ್ನ ಸುಖವನ್ನು ನೋಡಿಕೊಳ್ಳಲಿಲ್ಲ. ಹಾಗಾಗಿ ನಮ್ಮ ನೆರೆಯವರ ಬಗ್ಗೆ ಹೀಗೆ ನಾವು ತಿಳಿದುಕೊಳ್ಳಬೇಕಾಗಿದೆ. ಅದೇ ರೋಮಾಪುರದವರೆಗೆ ಬರೆದ ಪತ್ರಿಕೆಯಲ್ಲಿ 14ನೇ ಅಧ್ಯಾಯ 3ನೇ ವಚನ ಹೀಗೆ ಬರೆಯಲ್ಪಟ್ಟಿದೆ. ಏನೆಂಬುದಾಗಿ ನೋಡೋದಾದರೆ, ತಿನ್ನುವವನು ತಿನ್ನದವನನ್ನು ಹೀನೈಸಬಾರದು, ತಿನ್ನದವನು ತಿನ್ನುವವನನ್ನು ದೋಷಿ ಎಂದು ಎನಿಸಬಾರದು. ದೇವರು ಇಬ್ಬರನ್ನೂ ಸೇರಿಸಿಕೊಂಡಿದ್ದಾನಲ್ಲ. ಹೌದು ಪ್ರಿಯರೇ, ಇಲ್ಲಿ ಆಹಾರದ ಬಗ್ಗೆ ಬರೆಯಲ್ಪಟ್ಟಿದೆ. ಒಬ್ಬ ಮನುಷ್ಯನು ಒಂದು ಪದಾರ್ಥ ತಿಂದರೆ ಇನ್ನೊಂದು ಪದಾರ್ಥ ತಿನ್ನುವುದಿಲ್ಲ. ಒಬ್ಬನು ಮಾಂಸ ತಿಂದರೆ ಒಬ್ಬರು ತರಕಾರಿ ಹೀಗೆ ವಿಧ ರೀತಿಯ ಮನುಷ್ಯರು ನಮ್ಮ ಜೊತೆಯಲ್ಲಿದ್ದಾರೆ. ಆದರೆ ಇದರ ಮೂಲಕವಾಗಿ ನಮ್ಮ ಆತ್ಮಿಕ ಜೀವಿತಕ್ಕೆ ಪೆಟ್ಟಾಗಲಿ ಕುಂದಾಗಲಿ, ಅವರ ಆತ್ಮಿಕ ಜೀವನ, ಅವರು ಆತ್ಮದಲ್ಲಿ ಬೆಳೆಯುವಂಥದ್ದು ಅವರು ಕಡಿಮೆ ಆಗಬಾರದು, ಅದನ್ನು ಹೀಯಾಳಿಸಬಾರದು. ಅದನ್ನು ನಾವು ಗಣನೆಗೆ ತೆಗೆದುಕೊಳ್ಳೋದು ವಿಶೇಷವಾದದ್ದಲ್ಲ. ಅವನು ಏನೇ ತಿನ್ನಲಿ, ಏನೇ ಇರಲಿ, ಎಲ್ಲವೂ ಕೂಡ ದೇವರ ನಾಮದ ಮಹಿಮೆಗಾಗಿ ಆತನು ಮಾಡ್ತಾ ಇದ್ದಾನೆಂಬುದಾಗಿ ನಾವು ನೆನಪು ಮಾಡಿಕೊಳ್ಬೇಕು. ಪ್ರಿಯರೇ, ಇಲ್ಲಿ 10ನೇ ವಾಕ್ಯ 14ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ ಈಗ ತಾನೇ ಓದಿದ್ದೇವೆ ನಾವು, ತಿನ್ನದವನೇ ನಿನ್ನ ಸಹೋದರನ ವಿಷಯವಾಗಿ ನೀನು ತೀರ್ಪು ಮಾಡುವುದೇನು? ತಿನ್ನುವವನೇ ನಿನ್ನ ಸಹೋದರನನ್ನು ನೀನು ಹೀನೈಸುವುದೇನು? ನಾವೆಲ್ಲರೂ ದೇವರ ನ್ಯಾಯಾಸನದ ಮುಂದೆ ನಿಲ್ಲಬೇಕಲ್ಲ, ಒಂದಿನ ಅವನು ನಿಲ್ಲಬೇಕು.
ಇದು ದೊಡ್ಡ ಸಂಗತಿ ಅಲ್ಲ. ತಿನ್ನುವವನಾಗಿರಲಿ ಅವನು ಏನೇ ತಿಂದರೂ ನಮಗೆ ಅದು ವಿಶೇಷ ಅಲ್ಲ. ನಮಗೆ ವಿಶೇಷವಾದದ್ದು ಏನಂದರೆ ಒಬ್ಬ ದೃಢವಾದ ಮನಸ್ಸುಳ್ಳಂಥ ನಾವು, ದೃಢ ನಂಬಿಕೆ ಉಳ್ಳಂಥ ನಾವು ನಮ್ಮ ನೆರೆಯವನನ್ನು, ನಮ್ಮ ಸ್ನೇಹಿತರನ್ನು, ನಮ್ಮ ಬಂಧು ಮಿತ್ರರನ್ನು ನಾವು ಯಾವ ರೀತಿ ನಡೆಸಬೇಕಂದ್ರೆ ತಿನ್ನುವ ಆಹಾರದಲ್ಲಿ ಅವರನ್ನು ಪರಿಗಣಿಸಬಾರದು. ಅವನಿಂಥವನು, ಅವನಂಥವನೆಂಬುದಾಗಿ ನಾವು ಪರಿಗಣಿಸಬಾರದೆಂಬುದಾಗಿ ಈ ವಾಕ್ಯ ನಮ್ಮನ್ನು ಬಹಳ ಸ್ಪಷ್ಟವಾಗಿ ನಮಗೆ ಹೇಳುವಂಥದ್ದಾಗಿದೆ. ಯಾಕೋಬನ ಪತ್ರಿಕೆ 4ನೇ ಅಧ್ಯಾಯ 12ನೇ ವಾಕ್ಯದಲ್ಲಿ ಹೀಗೆ ಓದ್ತೇವೆ ನಾವು: ನ್ಯಾಯವನ್ನು ವಿಧಿಸುವ ನ್ಯಾಯಾಧಿಪತಿ ಒಬ್ಬನೇ, ಆತ ನಮ್ಮ ದೇವರು. ಮಾತ್ರವಲ್ಲ, ಆತನೇ ಉಳಿಸುವುದಕ್ಕೂ ನಾಶ ಮಾಡೋದಕ್ಕೂ ಆತನು ಶಕ್ತನು. ಎಲ್ಲ ವಿಷಯಕ್ಕೂ ನಂಬಿಕೆಯನ್ನು ಹುಟ್ಟಿಸುವನು ಆತನೇ, ಪೂರೈಸುವನು ಆತನೇ ಆಗಿರುವುದರಿಂದ ಆತನು ಹೇಳ್ತಾ ಇದ್ದಾನೆ ಇಲ್ಲಿ, ನಾಶ ಮಾಡುವುದಕ್ಕೂ ಉಳಿಸುವುದಕ್ಕೂ ಆತನೇ ಶಕ್ತನು. ಈಗ ಒಬ್ಬ ನಂಬಿಕೆಯನ್ನು ನಾಶ ಮಾಡಲಿಕ್ಕೂ ಆತನಿಗೆ ಶಕ್ತಿ ಇದೆ, ನಂಬಿಕೆಯನ್ನು ಉಳಿಸ್ಲಿಕ್ಕೂ ಆತನಿಗೆ ಶಕ್ತಿ ಇದೆ. ಒಂದು ಆತ್ಮವನ್ನು ನಾಶ ಮಾಡಲಿಕ್ಕೂ ಆತನಿಗೆ ಶಕ್ತಿ ಇದೆ, ಒಂದು ಆತ್ಮವನ್ನು ದೇವರ ಸನ್ನಿಧಿಯಲ್ಲಿ ನಡೆಸಲಿಕ್ಕೂ ಆತನಿಗೆ ಶಕ್ತಿ ಇದೆ. ನಾವು ಹೇಳುವಂಥದ್ದು, ನಾವು ಮಾಡುವಂಥ ಕ್ರಿಯೆಗಳು, ಕಾರ್ಯಗಳು, ಸಾಕ್ಷಿಗಳು ಎಲ್ಲವೂ ಮಾತ್ರ ನಾವು ಮಾಡಲೇಬೇಕಷ್ಟೇ. ಉಳಿಸುವಂಥದ್ದು, ನಾಶ ಮಾಡುವಂಥದ್ದು ಆತನ ಕೆಲಸ, ಆತನ ಶಕ್ತನು. ಹೀಗಿರುವಾಗ ನಿನ್ನ ನೆರೆಯವನ ವಿಷಯದಲ್ಲಿ ತೀರ್ಪು ಮಾಡೋದಕ್ಕೆ ನೀನು ಯಾರು? ನಾವು ಯಾರೂ ಅಲ್ಲ. ಇಲ್ಲಿ ಆಹಾರದ ಬಗ್ಗೆ ಬರೆಯಲ್ಪಟ್ಟಿದೆ. ಹಾಗೆಯೇ ಎಲ್ಲ ವಿಷಯಗಳಲ್ಲಿ ಒಬ್ಬ ವಿಶ್ವಾಸಿಯ ಅಥವಾ ಒಬ್ಬ ದೇವರು ನಂಬಿಕೊಂಡಂಥ ಒಬ್ಬ ಭಕ್ತನ ಅಥವಾ ಒಬ್ಬ ಸೇವಕನ ವಿಷಯದಲ್ಲಿ ತೀರ್ಪು ಮಾಡಲಿಕ್ಕೆ ನನಗಾಗಲಿ ನಿಮಗಾಗಲಿ ದೇವರು ಅಧಿಕಾರ ಕೊಟ್ಟಿಲ್ಲ ಎಂಬುದಾಗಿ ಇಲ್ಲಿ ಬಹಳ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಇಲ್ಲೇನೆಂದರೆ, ಹೀಗಿರುವಾಗ ನಿನ್ನ ನೆರೆಯವನ ವಿಷಯದಲ್ಲಿ ತೀರ್ಪು ಮಾಡೋದಕ್ಕೆ ನೀನು ಯಾರು? ಕ್ವಶನ್ ನಾವು ಹಾಕ್ಕೊಳ್ಬೇಕಾಗ್ತದೆ. ನಾವು ಯಾರು? ತೀರ್ಪು ಮಾಡಲಿಕ್ಕೆ ನಮಗೆ ಯಾರು ಅಧಿಕಾರ ಕೊಟ್ಟಿಲ್ಲ. ದೇವರು ಒಬ್ಬ ಸೇವಕನಾಗಲಿ ಒಬ್ಬ ವಿಶ್ವಾಸಿಯನ್ನಾಗಲಿ ಆದುಕೊಂಡವನು ಆತನು ಏನು ಹೇಳಿದಾನಂದರೆ, ಉಳಿಸುವುದಕ್ಕೂ ನಾಶ ಮಾಡಲಿಕ್ಕೂ ಆತನು ಮಾತ್ರ ಅಧಿಕಾರ ಉಂಟು ಅವನಿಗೆ, ಆತನು ಮಾತ್ರ ಶಕ್ತನು ಪ್ರಿಯರೇ. ಆದ ಕಾರಣ ಈ ವಾಕ್ಯ ಏನು ಹೇಳ್ತದಂದರೆ, ನಾವು ಯಾವ ವಿಷಯದಲ್ಲಿಯೂ ಇನ್ನೊಬ್ಬರಿಗೆ ತೀರ್ಪು ಮಾಡುವಂಥದ್ದು ನಮ್ಮ ಕೆಲಸವಲ್ಲ ಎಂಬುದಾಗಿ ಬಹಳ ಸ್ಪಷ್ಟವಾಗಿ ಈ ವಾಕ್ಯ ನಮ್ಮನ್ನು ಎಚ್ಚರಿಸುವಂಥದ್ದಾಗಿದೆ. ಮಾತ್ರವಲ್ಲ, ಅದೇ 17ನೇ ವಾಕ್ಯದಲ್ಲಿ ಹೀಗೆ ಓದ್ತೇವೆ ನಾವು: ಯಾಕಂದರೆ ತಿನ್ನುವುದು ಕುಡಿಯುವುದು ದೇವರ ರಾಜ್ಯವಲ್ಲ. ತಿನ್ನುವುದು ಕುಡಿಯುವುದು ದೇವರ ರಾಜ್ಯವಲ್ಲ. ನೀತಿಯು, ಸಮಾಧಾನವು, ಪವಿತ್ರಾತ್ಮನಿಂದ ಉಂಟಾಗುವ ಆನಂದವೂ ಆಗಿದೆ. ಹೌದು ಪ್ರಿಯರೇ, ನೀತಿ, ಸಮಾಧಾನ, ಪವಿತ್ರಾತ್ಮನಿಂದ ಆಗುವಂಥ ಆ ಸಂತೋಷ, ಆ ಆನಂದ ಮಾತ್ರ ನಾವು ನಮ್ಮಲ್ಲಿ ಇಟ್ಟುಕೊಳ್ಳಬೇಕೇ ವಿನಃ ಇನ್ನೊಬ್ಬನ ವಿಷಯದಲ್ಲಿ ನಾವು ತಲೆ ಹಾಕುವುದು ಎಂದಿಗೂ ಸರಿಯಲ್ಲ ಎಂಬುದಾಗಿ ಈ ವಾಕ್ಯ ನಮ್ಮನ್ನು ಸ್ಪಷ್ಟವಾಗಿ ವಿವರಿಸುವಂಥದ್ದಾಗಿದೆ ಪ್ರಿಯರೇ. ಹೌದು, ಇಲ್ಲಿ ನಾವು ನೋಡ್ತೇವೆ 14ನೇ ಅಧ್ಯಾಯದ 17ನೇ ವಾಕ್ಯ, ರೋಮಾಪತ್ರಿಕೆ 14ನೇ ಅಧ್ಯಾಯದ 17ನೇ ವಾಕ್ಯ ಹೀಗೆ ಹೇಳ್ತದೆ. ಇನ್ನೊಂದು ಸಲ ಓದ್ತೇನೆ ಅದನ್ನು: ಯಾಕಂದರೆ ತಿನ್ನುವುದು ಕುಡಿಯುವುದು ದೇವರ ರಾಜ್ಯವಲ್ಲ. ನೆನಪಲ್ಲಿಟ್ಕೊಳ್ಳೋಣ, ಇದೆಲ್ಲ ಇಂಪಾರ್ಟೆಂಟ್ ಅಲ್ಲ. ನಾವು ಏನು ತಿಂದರೂ ಏನು ಕುಡಿದ್ರೂ ಅದೆಲ್ಲ ಪ್ರಾಮುಖ್ಯವಲ್ಲ. ಏನು ಮಾಡಿದರೂ ದೇವರ ನಾಮದ ಮಹಿಮೆಗಾಗಿ ಮಾಡಬೇಕಷ್ಟೇ. ಮಾತ್ರವಲ್ಲ, ನೀತಿಯು, ಸಮಾಧಾನ, ಪವಿತ್ರಾತ್ಮನಿಂದ ಉಂಟಾಗುವಂಥ ಆನಂದವೂ ಆಗಿದೆ ಪ್ರಿಯರೇ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮಾತ್ರವಲ್ಲ, ಒಳ್ಳೆಯದನ್ನು ಮಾಡಬೇಕೆಂದು ತಿಳಿದು ನಾವು ಮಾಡದೆ ಹೋಗುವುದು ಅದು ಪಾಪ ಎಂಬುದಾಗಿ ದೇವರ ವಾಕ್ಯ ನಮ್ಮನ್ನು ಎಚ್ಚರಿಸುವಂಥದ್ದಾಗಿದೆ. ಹೌದು ಸುಮಿತ್ರ ಅವರೇ, ಮುಂದೆ ನೀವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಈಗ ನಾವು ನೋಡೋದಾದರೆ 2ನೇ ಕೊರಿಂಥ 1ನೇ ಅಧ್ಯಾಯ 4ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ: ನಮಗೆ ಸಂಭವಿಸುವ ಎಲ್ಲ ಸಂಕಟಗಳಲ್ಲಿ ನಮ್ಮನ್ನು ದೇವರು ಸಂತೈಸುತ್ತಾನೆ. ಹೀಗೆ ದೇವರಿಂದ ನಮಗಾಗುವ ಆದರಣೆಯ ಮೂಲಕ ನಾವು ನಾನಾ ವಿಧದ ಸಂಕಟಗಳಲ್ಲಿ ಬಿದ್ದಿರುವವರನ್ನು ಸಂತೈಸುವುದಕ್ಕೆ ಶಕ್ತರಾಗುತ್ತೇವೆ. ಹೌದು, ನಮಗೆ ಅನೇಕ ಕಷ್ಟಗಳು ಸಂಭವಿಸ್ತದೆ. ಆದರೆ ನಾವು ಎಲ್ಲ ಸಂಕಟಗಳಲ್ಲಿ ಇರುವಂಥವರನ್ನು ನಾವು ಸಂತೈಸೋದಕ್ಕೆ ನಾವು ಶಕ್ತರಾಗಬೇಕಾದ್ರೆ ಇಲ್ಲಿ ವಾಕ್ಯ ಹೇಳ್ತದೆ, ನಮಗೆ ಸಂಭವಿಸುವ ಎಲ್ಲ ಕಷ್ಟಗಳಲ್ಲಿ ಆತ ನಮ್ಮನ್ನು ಸಂತೈಸುವಾಗ ನಾವು ಇನ್ನೊಬ್ಬರನ್ನು ಸಂತೈಸಬೇಕೆಂಬುದಾಗಿ ಇಲ್ಲಿ ವಾಕ್ಯ ಹೇಳ್ತದೆ. ಹಾಲೆಲೂಯ. ಮಾತ್ರವಲ್ಲ, ಇಲ್ಲಿ ನಮ್ಮ ದೇವರು ಕನಿಕರ ಉಳ್ಳವನು, ಸಕಲ ವಿಧವಾಗಿ ಸಂತೈಸುತ್ತಾ ಬರುವಂಥ ದೇವರ ಆತನಾಗಿದ್ದಾನೆ. ಆತನ ಆಶೆ ಏನೆಂದರೆ, ನಮ್ಮನ್ನು ಸಂತೈಸಿದ ಪ್ರಕಾರವಾಗಿ ನಾವು ಇನ್ನೊಬ್ಬರನ್ನು ಸಂತೈಸಬೇಕು, ಬಲಹೀನರನ್ನು ಬಲಪಡಿಸಬೇಕು, ನೆರೆಯವರ ಹಿತವನ್ನು, ಭಕ್ತಿ ವೃದ್ಧಿಯನ್ನು, ಅವರ ಸುಖವನ್ನು ನಾವು ಹಾರೈಸೋರಾಗಿರಬೇಕು. ಇದೆಲ್ಲ ನಾವು ಮಾಡಿದರೆ ನಾನು ಫಸ್ಟ್ ಓದಿದಂಥ ವಾಕ್ಯ ರೋಮಪತ್ರಿಕೆಯಲ್ಲಿ 15ನೇ ಅಧ್ಯಾಯದಲ್ಲೇ ಓದ್ತೇವೆ ನಾವು. ಕಡೆಯ ವಾಕ್ಯದಲ್ಲಿ 6ನೇ ವಾಕ್ಯದ ಕಡೆಯ ವಾಕ್ಯದಲ್ಲಿ ಓದ್ತೇವೆ ನಾವು ಆಗ ದೇವರನ್ನು
ಕೊಂಡಾಡುತ್ತೇವೆ. ಹಾಲೆಲೂಯ. ಆಗ ನಾವು ದೇವರನ್ನು ಸಂತೋಷದಿಂದ, ಯಾವ ಅಡ್ಡಿತಡೆ ಇಲ್ಲದೆ, ಆತ್ಮಿಕವಾದಂಥ ಯಾವುದೇ ಒಂದು ಚಿಂತೆ ಆಗಲಿ, ವೇದನೆ ಆಗಲಿ, ನೋವಾಗಲಿ ಇಲ್ಲದ ರೀತಿಯಲ್ಲಿ ದೇವರನ್ನು ಸಂತೋಷವಾಗಿ ನಾವು ಆರಾಧಿಸೋದಕ್ಕೆ ನಮಗೆ ದೇವರು ಸಹಾಯ ಮಾಡ್ತಾನೆ. ಪ್ರಿಯರೇ, ಇದೇ ಇದರ ಸಾರಾಂಶವಾಗಿದೆ. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ನಮ್ಮ ತಂದೆಯಾದ ದೇವರೇ, ನೀನು ಒಳ್ಳೆಯವನು ಸ್ವಾಮಿ. ಹೌದು, ನಿನ್ನ ವಾಕ್ಯದ ಮೂಲಕವಾಗಿ ನಾನಾ ವಿಧದ ರೀತಿಯಲ್ಲಿ ನಮ್ಮನ್ನು ವಾಕ್ಯದ ಮೂಲಕ ಎಚ್ಚರಿಸುತ್ತಾ ಇದ್ದೆ ಸ್ವಾಮಿ. ಹೌದು ಕರ್ತನೆ, ನಂಬಿಕೆಯಲ್ಲಿ ದೃಢ ಉಳ್ಳಂಥ ನಾವುಗಳು ಅಪ್ಪ ಕರ್ತನೆ ಇನ್ನೊಬ್ಬನ ಸುಖವನ್ನು ಬಯಸುವರಾಗಿರಬೇಕು, ಇನ್ನೊಬ್ಬನನ್ನು ನಾವು ಕರ್ತನೆ ನಿನ್ನ ಮಾರ್ಗದಲ್ಲಿ ನಡೆಸುವಂಥವರಾಗಿರಬೇಕು ಸ್ವಾಮಿ. ನೀನು ಸಂತೈಸುವ ದೇವರು, ಕನಿಕರ ಉಳ್ಳ ದೇವರು. ನಮ್ಮನ್ನು ಹೇಗೆ ಸಂತೈಸ್ತೀಯೋ ಅದೇ ಪ್ರಕಾರವಾಗಿ ಅವರನ್ನು ಕೂಡ ನಾವು ಸಂತೈಸಬೇಕೆಂಬುದಾಗಿ ನಿನ್ನ ವಾಕ್ಯದ ಮೂಲಕ ನಮ್ಮ ಸಂಗಡ ಮಾತನಾಡಿದಿ ಕರ್ತನೆ. ತಿನ್ನುವುದು ಯಾವುದು ಆಹಾರವಲ್ಲ, ತಿನ್ನುವುದು ಯಾವುದು ಪ್ರಾಮುಖ್ಯವಲ್ಲ ಕರ್ತನೆ. ನಿನಗೆ ತಿನ್ನುವುದು ಕುಡಿ ದೇವರ ರಾಜ್ಯವಲ್ಲ ಎಂಬುದಾಗಿ ನಿನ್ನ ವಾಕ್ಯದಲ್ಲಿ ಓದ್ತೇವೆ. ಹೌದು ಸ್ವಾಮಿ ಅಪ್ಪ, ಈ ಲೋಕದಲ್ಲಿ ಅದು ಯಾವುದು ಪ್ರಾಮುಖ್ಯವಲ್ಲ, ಆದರೆ ಒಂದು ಪ್ರಾಮುಖ್ಯವಾಗಿದೆ. ನಾವು ನಂಬಿಕೆಯಲ್ಲಿ ದೃಢವಾಗಿರುವಂಥವರು ಇನ್ನೊಬ್ಬರನ್ನು ದೃಢಪಡಿಸಬೇಕು, ಬಲಹೀನರನ್ನು ನಾವು ಬಲಪಡಿಸಬೇಕು ಸ್ವಾಮಿ. ಅದಕ್ಕಾಗಿ ಈ ವಾಕ್ಯದ ಮೂಲಕ ನಮ್ಮ ಸಂಗಡ ನೀನು ಮಾತನಾಡಿರೋದಕ್ಕಾಗಿ ಸ್ತೋತ್ರ ಸ್ವಾಮಿ. ವಿಶೇಷವಾಗಿ ಈ ಕಾರ್ಯಕ್ರಮವನ್ನು ಕೇಳಿದಂಥ ಪ್ರತಿಯೊಬ್ಬರು ವೀಕ್ಷಕರ ಸಂಗಡ ನೀನು ಮಾತನಾಡಿದ್ದೇ, ಅದಕ್ಕಾಗಿ ಸ್ತೋತ್ರ ಅಪ್ಪ. ಈ ಕಾರ್ಯಕ್ರಮವನ್ನು ಆಶೀರ್ವದಿಸು, ನಿನ್ನ ನಾಮದ ಮಹಿಮೆಗಾಗಿ ಉಪಯೋಗಿಸಿಕೋ ಕರ್ತನೆ. ಯೇಸುವಿನ ಪವಿತ್ರ ನಾಮದಲ್ಲಿ ದೀನತೆಯಿಂದ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೆನ್. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದೆಲ್ಲ.